ತಾಯಿ, ನಿನ್ನ ಈ ರೂಪವು ನಿರಂತರ ನನ್ನ ಹೃದಯದಲ್ಲಿ ನೆಲೆಸಲಿ. ನನ್ನ ಮುಖದಿಂದ ನಿನ್ನ ನಾಮ ಸಂಕೀರ್ತನೆ ಸದಾ ಆಗುತ್ತಿರಲಿ. ನಿನ್ನ ಚರಣ ಕಮಲಗಳು ನನ್ನ ಕಣ್ಣುಗಳಿಂದ ಎಂದಿಗೂ ಮರೆಯಾಗದಿರಲಿ ಎಂದು ತಲೆಬಾಗಿ ಬೇಡುತ್ತೇನೆ. ಆರ್ಯೆ, ಇವನು ನನ್ನ ಸೇವಕ ಎಂಬ ಭಾವ ನನ್ನ ಕುರಿತು ನಿನ್ನಲ್ಲಿ ಇರಲಿ. ನಾನು ಸದಾ ನಿನ್ನನ್ನು ನನ್ನ ಸ್ವಾಮಿನಿ ಎಂದು ತಿಳಿಯುತ್ತಿರಲಿ. ಮಾತಾ ಪುತ್ರರಂತಹ ಈ ಅವ್ಯಭಿಚಾರಿಣಿ ಧಾರಣೆಯು ನಮ್ಮಿಬ್ಬರಲ್ಲಿ ಸದಾ ಇರಲಿ. ಜಗದಂಬೆ, ನೀನು ಜಗತ್ತಿನ ಸಮಸ್ತ ಪ್ರಪಂಚವನ್ನು ತಿಳಿದಿರುವೆ, ಏಕೆಂದರೆ ಎಲ್ಲ ಜ್ಞಾನಗಳ ಸೀಮೆಗಳು ನಿನ್ನಲ್ಲಿಯೇ ಕೊನೆಗೊಳ್ಳುವವು. ನಾನು ನಿನ್ನಲ್ಲಿ ಏನೆಂದು ನಿವೇದಿಸಲಿ? ಭವಾನಿಯೇ, ನಿನಗೆ ಉಚಿತವೆನಿಸಿದ್ದನ್ನೇ ಮಾಡು. ನಿನ್ನ ಇಚ್ಛೆಗನುಕೂಲವೇ ಕಾರ್ಯವಾಗಬೇಕು. ಬ್ರಹ್ಮನು ಸೃಷ್ಟಿಸುವನು, ವಿಷ್ಣು ಪಾಲಿಸುವನು, ರುದ್ರನು ಸಂಹರಿಸುವನು. ಆದರೆ ನಿನ್ನ ಇಚ್ಛೆಯಿಂದ ನನ್ನಲ್ಲಿ ಭಕ್ತಿಯು ಉತ್ಪನ್ನವಾದಾಗಲೇ ನಾವು ಈ ಕಾರ್ಯಗಳನ್ನು ನೆರವೇರಿಸಬಲ್ಲೆವು. ಗಿರಿರಾಜ ನಂದಿನಿಯೇ, ನೀನು ಎಲ್ಲರ ತಾಯಿಯಾಗಿರುವೆ. ಜಗತ್ತನ್ನು ಪಾಲಿಸುವುದು, ಅದನ್ನು ನೆಲೆಯಾಗಿ ನಿಲ್ಲಿಸುವುದು ನಿನ್ನ ಸ್ವಾಭಾವಿಕ ಕಾರ್ಯವೇ ಆಗಿದೆ. ವರದಾಯಿನಿ ಭಗವತಿಯೇ, ನಿನ್ನ ಶಕ್ತಿಯಿಂದ ಸಂಪನ್ನವಾದಾಗಲೇ ಸೂರ್ಯನು ಜಗತ್ತನ್ನು ಬೆಳಗುವನು. ನೀನು ಶುದ್ಧ ಸ್ವರೂಪಳಾಗಿರುವೆ. ಈ ಜಗತ್ತೆಲ್ಲವೂ ನಿನ್ನಿಂದಲೇ ಎದ್ದು ಕಾಣುತ್ತದೆ. ನಾವು ಮೂವರೂ ನಿನ್ನ ಕೃಪೆಯಿಂದಲೇ ಇದ್ದೇವೆ. ನಮ್ಮ ಆವಿರ್ಭಾವ ಮತ್ತು ತಿರೋಭಾವ ಆಗುತ್ತಾ ಇರುತ್ತದೆ. ಕೇವಲ ನೀನೇ ನಿತ್ಯಳಾಗಿರುವೆ, ಜಗಜ್ಜನನಿಯಾಗಿರುವೆ, ಪ್ರಕೃತಿ ಮತ್ತು ಸನಾತನಿ ದೇವಿಯಾಗಿರುವೆ. ಬುದ್ಧಿವಂತ ಮನುಷ್ಯರ ಶಕ್ತಿ, ಶಕ್ತಿಶಾಲಿಗಳ ಶಕ್ತಿ ನೀನೇ ಆಗಿರುವೆ. ಕೀರ್ತಿ, ಕಾಂತಿ ಮತ್ತು ಕಮಲ ನಿನ್ನ ಹೆಸರುಗಳಾಗಿವೆ. ನೀನು ಶುದ್ಧ ಸ್ವರೂಪಳಾಗಿರುವೆ. ನಿನ್ನ ಮುಖವು ಎಂದೂ ಮಲಿನವಾಗುವುದಿಲ್ಲ. ಮುಕ್ತಿಯನ್ನು ಕೊಡುವುದು ನಿನ್ನ ಸ್ವಭಾವವೇ ಆಗಿದೆ. ಮರ್ತ್ಯಲೋಕದಲ್ಲಿ ಆವಿರ್ಭವಿಸಿದರೂ ನೀನು ಸದಾ ನಿರುಕ್ತಳಾಗಿಯೇ ಇರುವೆ. ವೇದಗಳ ಮುಖ್ಯ ವಿಷಯ ಗಾಯತ್ರಿಯೇ ನೀನು ಆಗಿರುವೆ. ಸ್ವಾಹ, ಸ್ವಧಾ, ಭಗವತಿ, ಓಂ ಇವು ನಿನ್ನದೇ ರೂಪಗಳು. ದೇವತೆಗಳ ರಕ್ಷಣೆಗಾಗಿ ನೀನೇ ವೇದಶಾಸ್ತ್ರಗಳನ್ನು ನಿರ್ಮಿಸಿರುವೆ. ಪರಿಪೂರ್ಣ ಸಮುದ್ರದ ತರಂಗಗಳಂತೆ ಸಮಸ್ತ ಪ್ರಾಣಿಗಳ ಅನಿತ್ಯವಾಗಿವೆ. ಇವರೆಲ್ಲರೂ ಅಜನ್ಮ ಬ್ರಹ್ಮನ ಅಂಶರಾಗಿದ್ದಾರೆ. ತನ್ನದಾದ ಯಾವುದೇ ಸ್ವಾರ್ಥ ಇಲ್ಲದಿದ್ದರೂ ಆ ಜೀವಿಗಳನ್ನು ಉದ್ಧರಿಸಲಿಕ್ಕಾಗಿಯೇ ನೀನು ಈ ಜಗತ್ತನ್ನು ರಚಿಸಿರುವೆ. ನಾಟ್ಯವನ್ನು ತೋರುವ ನಟನಂತೆ ನೀನು ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ ಮಾಡುತ್ತಾ ಇರುವೆ. ನಿನ್ನ ಈ ಮಹಿಮೆಯು ಎಲ್ಲರಿಗೂ ತಿಳಿದಿದೆ. ನೀನು ಮಹಾವಿದ್ಯಾಸ್ವರೂಪಿಣಿಯಾಗಿರುವೆ. ನಿನ್ನ ಮೂರ್ತಿಯು ಕಲ್ಯಾಣಮಯವಾಗಿದೆ. ನೀನು ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವೆ. ನಾನು ಪದೇ ಪದೇ ನಿನ್ನ ಚರಣಗಳಲ್ಲಿ ತಲೆಬಾಗುವೆನು. ಬ್ರಹ್ಮದೇವರು ಹೇಳುತ್ತಾರೆ, ದೇವಾದಿದೇವ ಭಗವಾನ್ ವಿಷ್ಣು ಹೀಗೆ ಸ್ತುತಿಸಿ ಸುಮ್ಮನಾದನು. ಆಗ ಮಹಾನುಭಾವ ಶಂಕರನು ನಮ್ರತೆಯಿಂದ ಯೋಗಮಾಯೆಯ ಎದುರಿಗೆ ನಿಂತು ಹೇಳತೊಡಗಿದನು. ಭಗವಾನ್ ಶಂಕರನು ಹೇಳುತ್ತಾನೆ, ದೇವಿ, ಮಹಾನುಭಾವ ವಿಷ್ಣು ನಿನ್ನಿಂದಲೇ ಪ್ರಕಟನಾಗಿರುವಾಗ ಅನಂತರ ಹುಟ್ಟಿದ ಬ್ರಹ್ಮನು ನಿನ್ನ ಬಾಲಕನೇ ಆದನು. ಹಾಗಿರುವಾಗ ತಮೋಗುಣಿ ಲೀಲೆಗಳನ್ನು ಮಾಡುವ ಶಂಕರನಾದ ನಾನು ನಿನ್ನ ಸಂತಾನವೇ ಆದೇನು. ಅರ್ಥಾತ್ ನನ್ನನ್ನು ಉತ್ಪನ್ನಗೊಳಿಸುವವಳು ನೀನೇ. ಶಿವೆಯೇ, ಸಂಪೂರ್ಣ ಜಗತ್ತನ್ನು ಸೃಷ್ಟಿಸುವುದರಲ್ಲಿ ನೀನು ಬಹಳ ಚತುರಳಾಗಿರುವೆ. ಮಾತೆ, ಪೃಥ್ವಿ, ಜಲ, ಪವನ, ಆಕಾಶ, ಅಗ್ನಿ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಬುದ್ಧಿ, ಮನ, ಅಹಂಕಾರ ಇವೆಲ್ಲವೂ ನೀನೇ ಆಗಿರುವೆ. ಈ ಚರಾಚರ ಜಗತ್ತನ್ನು ನೀನೇ ನಿರ್ಮಿಸಿರುವೆ. ಬಳಿಕ ಬ್ರಹ್ಮ, ವಿಷ್ಣು, ಶಂಕರ ಇವರು ಮೂವರು ಅದನ್ನು ಅಲಂಕರಿಸುವುದರಲ್ಲಿ ವ್ಯಸ್ತರಾಗಿರುತ್ತಾರೆ. ತಾಯಿ, ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಈ 5 ಸಗುಣ ತತ್ವಗಳಿಂದ ಜಗತ್ತು ತಾನಾಗೇ ಉತ್ಪನ್ನವಾಗಬಲ್ಲದು ಎಂದು ಹೇಳಿದರೆ ಈ 5 ತತ್ವಗಳು ನಿನ್ನ ಕಲೆಯೇ ಆಗಿವೆ. ನಿನ್ನಿಂದ ಬೇರೆಯಾಗಿ ಈ ತತ್ವಗಳು ಅಭಿವ್ಯಕ್ತಿ ಹೇಗೆ ಆಗಬಲ್ಲದು? ಮಾತೆ, ಬ್ರಹ್ಮ, ವಿಷ್ಣು, ಮಹೇಶ ಇವರ ರೂಪಗಳನ್ನು ಧರಿಸಿ ನೀನೇ ಜಗತ್ತನ್ನು ರಚಿಸುತ್ತೀಯೆ. ಆದ್ದರಿಂದ ಸಮಸ್ತ ಚರಾಚರ ಜಗತ್ತು ನಿನ್ನದೇ ರೂಪವಾಗಿದೆ. ನೀನು ಬಗೆ ಬಗೆಯ ಪಾತ್ರಗಳನ್ನು ಧರಿಸಿ ಕುತೂಹಲದಿಂದ ತನ್ನ ಇಚ್ಛೆಗನುಸಾರ ಕ್ರೀಡೆಯನ್ನಾಡಿ ಶಾಂತಳಾಗುವೆ. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರದಲ್ಲಿ ನಿನ್ನ ಗುಣಗಳೇ ಸದಾ ಸಮರ್ಥವಾಗಿವೆ. ಅದೇ
ಮೂರು ಗುಣಗಳಿಂದ ಬ್ರಹ್ಮ ವಿಷ್ಣು ಶಂಕರ ನಾವು ಉತ್ಪನ್ನರಾಗಿ ನಿಯಮಾನುಸಾರವಾಗಿ ಕಾರ್ಯದಲ್ಲಿ ತತ್ಪರರಾಗಿರುತ್ತೇವೆ. ಜಗತ್ತಿನ ಕಾರ್ಯವನ್ನು ನಡೆಸುವ ಮೂರು ದೇವತೆಗಳಾದ ನಾವು ನಿನ್ನದೇ ರೂಪವಾಗಿದ್ದೇವೆ. ಆದ್ದರಿಂದ ಎಲ್ಲದರ ಕಾರಣ ನೀನೇ ಎಂದು ಸಿದ್ಧವಾಯಿತು. ನಾನು ಬ್ರಹ್ಮ ವಿಷ್ಣು ವಿಮಾನವನ್ನು ಹತ್ತಿಕೊಂಡು ಹೋಗುತ್ತಿದ್ದೆವು. ನಮಗೆ ದಾರಿಯಲ್ಲಿ ಹೊಸ ಹೊಸ ಜಗತ್ತುಗಳು ಕಂಡುಬಂದವು. ಭವಾನಿಯೇ, ಅವನ್ನು ಯಾರು ತಾನೇ ನಿರ್ಮಿಸಿದರು ಹೇಳು. ಜಗದಂಬಿಕೆ, ನೀನು ನಿನ್ನ ಕಲೆಗಳಿಂದ ಈ ಜಗತ್ತಿನ ಸೃಷ್ಟಿ ಮತ್ತು ಸಂರಕ್ಷಣೆಯಲ್ಲಿ ಸಂಲಗ್ನಳಾಗಿರುವೆ. ಕಲ್ಯಾಣಮಯಿ ಮಾತೆ, ನಿನ್ನ ಚರಣಕಮಲಗಳಲ್ಲದೆ ಮೂರು ಲೋಕಗಳಲ್ಲಿ ನನಗೆ ಇಷ್ಟವಾದ ಯಾವ ಪದಾರ್ಥವೂ ಇಲ್ಲ. ನಿನ್ನ ಚರಣಗಳ ಉಪಾಸನೆಯನ್ನು ಬಿಟ್ಟು ಭೂಮಂಡಲದ ನಿಷ್ಕಂಟಕ ರಾಜ್ಯವನ್ನು ಬಯಸುವವನು ಯಾರಿದ್ದಾನೆ? ನಿನ್ನ ಪಾದ ಪದ್ಮಗಳ ಸನ್ನಿಧಿ ದೊರೆಯದೆ ಒಂದು ಗಳಿಗೆ ಯುಗದಂತೆ ಕಾಣುತ್ತದೆ. ತಾಯೇ, ನಿನ್ನ ಚರಣಕಮಲಗಳ ಉಪಾಸನೆಯನ್ನು ಮಾಡದೆ ತಪಸ್ಸಿನಲ್ಲಿ ತೊಡಗಿರುವ ಪುಣ್ಯಾತ್ಮ ಮುನಿಯನ್ನು ಭಾಗ್ಯವಿಧಾತ ಬ್ರಹ್ಮನು ಮೋಸಗೊಳಿಸುವನು. ತಪಸ್ಸು ರೂಪಿ ಧನವಿದ್ದರೂ ಮೋಕ್ಷದಿಂದ ವಂಚಿತನಾದ ಕಾರಣ ಅವನು ಸೋಲು ಎಂದೇ ತಿಳಿಯಬೇಕು. ಜನ್ಮರಹಿತಳಾದ ಮಾತೆ, ನಿನ್ನ ಚರಣಕಮಲಗಳ ಧೂಳಿನನ್ನು ಸೇವಿಸಿ ಎಷ್ಟು ಬೇಗನೆ ಈ ಸಂಸಾರ ಸಾಗರದಿಂದ ಉದ್ಧಾರವಾಗುವನೋ ಅಷ್ಟು ಬೇಗ ತಪಸ್ಸು, ಇಂದ್ರಿಯ ಸಂಯಮ, ಧ್ಯಾನ ಅಥವಾ ವಿಹಿತ ಯಜ್ಞಗಳಿಂದ ಆಗುವ ಸಂಭವವಿಲ್ಲ. ದೇವಿ, ದಯಮಾಡಿ ನನಗೆ ಪವಿತ್ರ ನವಾರ್ಣವ ಮಂತ್ರದ ಉಪದೇಶವನ್ನು ಮಾಡು. ಆ ಅದ್ಭುತ, ಅತ್ಯಂತ ವಿಸ್ತೃತ ಹಾಗೂ ಸರ್ವೋತ್ತಮ ಮಂತ್ರವನ್ನು ಜಪಿಸುತ್ತಾ ಸುಖಿಯಾಗುವೆನು. ಬ್ರಹ್ಮದೇವರು ಹೇಳುತ್ತಾರೆ. ಅದ್ಭುತ ತೇಜಸ್ವಿ ಭಗವಾನ್ ಶಂಕರನು ಹೀಗೆ ಸ್ತುತಿಸಿದಾಗ ಭಗವತಿ ಜಗದಂಬೆಯು ನವಾರ್ಣವ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಿದಳು. ಅದನ್ನು ಕೇಳಿ ಮಹಾದೇವನಿಗೆ ಅಪಾರ ಹರ್ಷವಾಯಿತು. ಭಗವತಿ ಚರಣಗಳಲ್ಲಿ ಮಸ್ತಕವನ್ನು ಬಾಗಿ ಅವನು ಕುಳಿತುಕೊಂಡನು. ಕಾಮನೆಯನ್ನು ಪೂರ್ಣಗೊಳಿಸುವ ಹಾಗೂ ಮೋಕ್ಷದಾಯಕ ಆ ನವಾಕ್ಷರ ಮಂತ್ರದ ಜಪವನ್ನು ಪ್ರಾರಂಭಿಸಿದನು. ಬೀಜ ಮಂತ್ರದೊಂದಿಗೆ ಉತ್ತಮ ರೀತಿಯಿಂದ ಉಚ್ಚರಿಸುತ್ತಾ ಅವನು ಜಪ ಮಾಡತೊಡಗಿದನು. ಜಗತ್ತಿನ ಕಲ್ಯಾಣ ಮಾಡುವ ಭಗವಾನ್ ಶಂಕರನು ಹೀಗೆ ಮಾಡುತ್ತಿರುವುದನ್ನು ನೋಡಿ ನಾನು ಮಹಾಮಾಯ ಜಗದಂಬಿಕೆಯ ಚರಣಗಳಲ್ಲಿ ಬಿದ್ದು ನಾನು ಹೇಳಿದೆ, ಮಾತೆಯೇ, ಅಖಿಲ ಜಗತ್ತನ್ನು ಸೃಷ್ಟಿಸುವ ನೀನು ಶುದ್ಧ ಸ್ವರೂಪಳಾಗಿರುವೆ. ವೇದಗಳು ನಿನ್ನ ಇಂತಹ ರೂಪವನ್ನು ಕಲ್ಪಿಸುವುದರಲ್ಲಿ ಅಕುಶಲರಾಗಿವೆ ಎಂಬ ಮಾತಿಲ್ಲ. ಆದರೆ ಅವು ಸಾಧಾರಣ ಕಾರ್ಯದಲ್ಲಿ ನಿನ್ನನ್ನು ಪ್ರಯೋಗಿಸುವುದು ಬಯಸುವುದಿಲ್ಲ. ಎಲ್ಲ ಯಜ್ಞಗಳಲ್ಲಿ ನಿನ್ನ ಸ್ವಾಹ ಎಂಬ ನಾಮದ ಉಚ್ಚಾರವೇ ಮಾಡಲಾಗುತ್ತದೆ. ಮೂರು ಲೋಕಗಳಲ್ಲಿ ನೀನು ತಿಳಿಯದಿರುವ ಯಾವ ವಸ್ತುವೂ ಇಲ್ಲ. ಇಡೀ ಬ್ರಹ್ಮಾಂಡವನ್ನು ರಚಿಸುವವನು ಕೇವಲ ನಾನೇ ಆಗಿದ್ದೇನೆ. ನಾನಲ್ಲದೆ ಮೂರು ಲೋಕಗಳಲ್ಲಿ ಶಕ್ತಿಶಾಲಿಯಾದವನು ಬೇರೆ ಯಾರೂ ಇಲ್ಲ. ನಾನು ನಿಸ್ಸಂದೇಹವಾಗಿ ಧನ್ಯವಾದಕ್ಕೆ ಪಾತ್ರನಾಗಿದ್ದೇನೆ, ಏಕೆಂದರೆ ನಾನು ಸರ್ವೋಪರಿ ಬ್ರಹ್ಮ ಎಂದು ಆಗಿರುವೆನು. ಇದು ನನ್ನ ಅಭಿಮಾನವಾಗಿದೆ. ಇಂದು ನಾನು ನಿನ್ನ ಚರಣಕಮಲಗಳ ಧೂಳನ್ನು ಪಡೆದು ವಾಸ್ತವವಾಗಿ ಧನ್ಯನಾದೆನು. ನಿನ್ನ ಕೃಪೆಯಿಂದಲೇ ನನಗೆ ಯಥಾರ್ಥ ಜ್ಞಾನ ದೊರೆಯಿತು. ಸಂಸಾರದ ಭಯವನ್ನು ದೂರಗೊಳಿಸಲು ನೀನು ಬಹಳ ನಿಪುಣೆಯಾಗಿರುವೆ. ಮುಕ್ತಿ ಕೊಡುವುದು ನಿನ್ನ ಸ್ವಭಾವವೇ ಆಗಿದೆ. ನಾನು ನಿನ್ನ ಆಜ್ಞಾಕಾರಿ ಸೇವಕನಾಗಿರುವೆನು. ಇದು ಖಂಡಿತವಾಗಿ ನಿಶ್ಚಿತವಾಗಿದೆ. ಈಗ ನನ್ನನ್ನು ರಕ್ಷಿಸು. ನಿನ್ನ ಪಾವನ ಚರಿತೆಯನ್ನು ಪೂರ್ಣವಾಗಿ ತಿಳಿಯದವರೇ ನನ್ನನ್ನು ಪ್ರಭು ಎಂದು ಹೇಳುತ್ತಾರೆ. ನಿನ್ನ ಪ್ರಭಾವವನ್ನು ತಿಳಿಯದ ಜನರೇ ಸ್ವರ್ಗ ಕಾಮನೆಯಿಂದ ಯಥೇಷ್ಟ ಯಜ್ಞದಲ್ಲಿ ತೊಡಗುತ್ತಾರೆ. ಜಗತ್ತಿನ ಸೃಜನ ಲೀಲೆಯನ್ನು ಮಾಡಲೆಂದೇ ಬ್ರಹ್ಮನಾದ ನನ್ನನ್ನು ವಿಯುಕ್ತಗೊಳಿಸಿ ನನ್ನಿಂದ ಅಂಡಜ, ಪಿಂಡಜ, ಸ್ವೇದಜ ಮತ್ತು ಉದ್ಬೀಜ್ಯ ಈ 4 ಪ್ರಕಾರದ ಪ್ರಾಣಿಗಳನ್ನು ನಿರ್ಮಿಸಿದೆ. ಆದಿಮಾಯೆಯೇ, ಇದೆಲ್ಲ ಭೇದಗಳನ್ನು ನಾನು ಮಾತ್ರ ತಿಳಿದಿರುವೆನು, ಬೇರೆ ಯಾರೂ ತಿಳಿಯಲಾರರು. ನನ್ನ ಅಹಂಕಾರಜನ್ಯ ಅಪರಾಧವನ್ನು ಕ್ಷಮಿಸುವ ಕೃಪೆ ಮಾಡು. 8 ಪ್ರಕಾರದ ಯೋಗ ಮಾರ್ಗದಲ್ಲಿ ತತ್ಪರರಾಗಿ ಸಮಾಧಿಯಲ್ಲಿ ಸ್ಥಿತರಾಗಿ ಬಳಿಕವೇ ಲೆಕ್ಕಿಸದೆ ಪ್ರಯತ್ನ ಮಾಡುವವರ ಬುದ್ಧಿಯು ಕುಂಠಿತವಾಗಿದೆ. ಮಾತೆ, ಎಂದಾದರೂ ಯಾವುದೇ ನಿಮಿತ್ತದಿಂದ ನಿನ್ನ ನಾಮವನ್ನು ಉಚ್ಚರಿಸಲ್ಪಟ್ಟರೆ ಅದರಿಂದ ಮುಕ್ತಿಯು ಸುಲಭವಾಗುತ್ತದೆ. ಇದನ್ನು ಅವರು ತಿಳಿಯುವುದೇ ಇಲ್ಲ. ವಿಷ್ಣು ಮತ್ತು ಶಂಕರ ಪ್ರಭೃತಿಗಳು ಆದಿ ಪುರುಷರಾಗಿದ್ದಾರೆ. ವಿಷ್ಣು, ಶಂಕರ ಮೊದಲಾದವರು ನಿನ್ನ ಸರ್ವೋತ್ತಮ ರಹಸ್ಯವನ್ನು ತಿಳಿಯುತ್ತಾರೆ ಮತ್ತು ಅವರಿಗೆ ಅದರ ಅನುಭವವೂ ಇದೆ.
ಅವರು ನಿನ್ನ ಶಿವೆ, ಅಂಬಿಕೆ, ಶಕ್ತಿ ಮತ್ತು ಈಶಾನಿ ಮೊದಲಾದ ಪಾವನ ನಾಮಗಳನ್ನು ಅರೆಕ್ಷಣವೂ ತ್ಯಜಿಸುವುದಿಲ್ಲ. ನೀನು ವಿಶ್ವದ ನಿರ್ಮಾಣ ಮಾಡುತ್ತಿರಲಿಲ್ಲವೇನು? ಅವಶ್ಯವಾಗಿ ಮಾಡುತ್ತಿದ್ದೆ, ಏಕೆಂದರೆ ನಿನ್ನ ದೃಷ್ಟಿಯು ಬೀಳುತ್ತಲೇ 4 ಪ್ರಕಾರದ ಪ್ರಾಣಿಗಳು ಜಗತ್ತಿನಲ್ಲಿ ಉತ್ಪನ್ನರಾಗಬಲ್ಲವು. ಸೃಷ್ಟಿಯ ಆದಿಯಲ್ಲಿ ಕೇವಲ ವಿನೋದಕ್ಕಾಗಿಯೇ ನೀನು ಬ್ರಹ್ಮನಾದ ನನ್ನನ್ನು ಉಂಟುಮಾಡಿ ಈ ಸೃಜನ ಕಾರ್ಯವನ್ನು ಮಾಡಿಸುತ್ತೀಯೆ. ನಿನ್ನ ಉತ್ಪತ್ತಿ ಎಲ್ಲಿಯಾಯಿತು? ಈ ಪ್ರಸಂಗವನ್ನು ನೋಡಿಲ್ಲ, ಕೇಳಿಲ್ಲ. ನಿನ್ನ ಉತ್ಪತ್ತಿಯು ಹೇಗೆ ಆಯಿತು? ಇದನ್ನು ಯಾರೂ ತಿಳಿಯಲಾರರು. ನಿನ್ನ ರಹಸ್ಯದ ಪರಿಚಿತರಾಗಿರುವವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಭವಾನಿಯೇ, ನೀನು ಏಕನಾಗಿರುವೆ, ಆದ್ಯ ಶಕ್ತಿಯಾಗಿರುವೆ ಎಂದು ಸ್ವತಂತ್ರ ವೇದಗಳು ನಿನ್ನ ಜ್ಞಾನವನ್ನು ಹೀಗೆ ಮಾಡಿಸುವವು. ಮಾತೆ, ನಿನ್ನ ಸಂಪರ್ಕದಿಂದಲೇ ಬ್ರಹ್ಮನಾದ ನಾನು ಸೃಷ್ಟಿ ಮಾಡುವುದರಲ್ಲಿ, ವಿಷ್ಣು ಪಾಲಿಸುವುದರಲ್ಲಿ, ಶಂಕರ ಸಂಹಾರ ಮಾಡುವುದರಲ್ಲಿ ನಿರತರಾಗಿದ್ದೇವೆ. ಇಂದು ನಿನ್ನಿಂದ ಬೇರ್ಪಟ್ಟರೆ ನಮ್ಮೆಲ್ಲರ ಶಕ್ತಿಯು ಕುಂಠಿತವಾಗುವುದು. ನಿನ್ನ ಲೀಲೆಯು ಬಹಳ ವಿಚಿತ್ರವಾಗಿದೆ. ಅಲ್ಪಜ್ಞ ಪುರುಷರು ಈ ವಿಷಯದಲ್ಲಿ ವಿವಾದ ಮಾಡುತ್ತಾ ಕುಳಿತಿರುತ್ತಾರೆ. ನಿನ್ನ ವಿನೋದಪೂರ್ಣ ಲೀಲೆಯಿಂದ ಮೋಹಿತನಾಗದವನು ಯಾರಿದ್ದಾನೆ? ಆದಿದೇವ ಭಗವಾನ್ ವಿಷ್ಣು ಅಕರ್ತ ಆಗಿದ್ದಾನೆ. ಅವನ ಗುಣಗಳು ಸ್ಪಷ್ಟವಾಗಿವೆ. ಅವನಿಗೆ ಯಾವುದೇ ಇಚ್ಛೆಯಿಲ್ಲ.